ಕೇಳ್ರಿ, SBI ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ದೀರಾ? RDನೋ FDನೋ SBನೋ ಯಾವುದೋ ಒಂದು ಇದ್ರಲ್ಲಿ ನೀವೇನೋದು ಲಕ್ಷ ಲಕ್ಷ ಹಣ ಇಟ್ಟಿದ್ದೀರಾ? ಒನ್ಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. SBI ನಲ್ಲಿ ದುಡ್ಡು ಇಟ್ಟಿದ್ರೆ ತಕ್ಷಣ ಹೋಗಿ ವಿತ್ಡ್ರಾ ಮಾಡ್ಕೊಳ್ಳಿ. ಕಷ್ಟಪಟ್ಟು 1,000 ದುಡ್ಡು ಇಟ್ಟಿದ್ರು ಸಹ, ಒಂದೇ 1,000 ದುಡ್ಡು ಇಟ್ಟಿದ್ರು ಸಹ ದೂಸರ ಮಾತನಾಡದೆ ಹೋಗಿ ಫಸ್ಟ್ ಅದನ್ನ ತಗೋಬಿಡಿ. ಯಾಕೆಂದ್ರೆ SBI ನಲ್ಲಿ 1 ರೂಪಾಯಿ ದುಡ್ಡಿಗೂ ಸಹ ಗ್ಯಾರಂಟಿ ಇಲ್ಲ. ಅಕೌಂಟ್ಗೆ ಗ್ಯಾರಂಟಿ ದುಡ್ಡು ಬಂದ್ರು ಸಹ ಅದು ಉಳಿತಾ ಇಲ್ಲ. SBI ಬ್ಯಾಂಕ್ ಅಕೌಂಟ್ ನಲ್ಲಿ ಇದ್ದಂತ ಎಲ್ಲ ಹಣವು ಅಬೇಸ್ ಆಗೋಗ್ತಾ ಇದೆ. ಮಂಗಮಾಯ ಆಗೋಗ್ತಾ ಇದೆ. ಝೀರೋ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಝೀರೋ ಬ್ಯಾಲೆನ್ಸ್ ನೋಡಿ ಮೈಸೂರಿನಲ್ಲಿ SBI ಗ್ರಾಹಕರು ಬೆಚ್ಚಿ ಬೀಳ್ತಾ ಇದ್ದಾರೆ. ಅರೆ, ಇಷ್ಟು ದುಡ್ಡು ಇತ್ತಲ್ಲ ನಿನ್ನೆ, ಅರೆ ಮೊನ್ನೆ ಇಷ್ಟು ದುಡ್ಡು ಇಟ್ಟಿದ್ನಲ್ಲ, ಇಷ್ಟು ದುಡ್ಡು ನಾನು ಡೆಪಾಸಿಟ್ ಮಾಡಿದ್ನಲ್ಲ, ಇಷ್ಟು ದುಡ್ಡು ಬಂದಿತ್ತಲ್ಲ, ಮೊನ್ನೆ ಬ್ಯಾಲೆನ್ಸ್ ತೋರಿಸ್ತು, ನಿನ್ನೆ ಈ ರೀತಿಯಾಗಿ ದುಡ್ಡಿತ್ತು ಅಂತ ಬಹಳ ನೆಮ್ಮದಿಯಾಗಿದ್ದಂತ ಜನರು ಬೆಳಗಾಗುವಷ್ಟರಲ್ಲಿ ಅದನ್ನ ಮತ್ತೆ ಚೆಕ್ ಮಾಡಿದ್ರೆ ಅವರ ಅಕೌಂಟ್ ಝೀರೋ ತೋರಿಸ್ತಾ ಇದೆ. ನಿನ್ನೆ ಇಟ್ಟಂತಹ ದುಡ್ಡು ಬೆಳಗ್ಗೆ ಖಾಲಿ, ಇವತ್ತು ಹಾಕಿದ್ರು ಸಹ ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ. EMI, ಸಾಲ, ಕ್ರೆಡಿಟ್ ಕಾರ್ಡು, ಆಟೋ, ಡೆಬಿಟ್ ಏನೇನೋ ಪ್ರಾಬ್ಲಮ್ ಅನ್ನ ಇಟ್ಕೊಂಡು ಪಾಪ ನಮ್ ಜನ ದುಡ್ಡು ಹಾಕಿರ್ತಾರೆ. ಆದ್ರೆ ಆ ಎಲ್ಲ ದುಡ್ಡು ಸಹ ಝೀರೋ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ ಹಲವು ಜನರ ಅಕೌಂಟ್ ನಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ಯಾವುದೋ ಒಬ್ಬರದೋ ಇಬ್ಬರದೋ ಅಂದ್ರೆ ಬಿಡಿ ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು ಅಂತ ಅನ್ಕೊಳ್ಬಹುದು. ಆದ್ರೆ ಎಲ್ಲರ ಅಕೌಂಟ್ ನಲ್ಲೂ ಸಹ ಸೇಮ್ ಇದೇ ರೀತಿಯಾದಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಅಕೌಂಟ್ ಸಮಸ್ಯೆಯ ಬಗ್ಗೆ ವಿಚಾರಿಸಿದ್ರೆ ಗೊತ್ತಲ್ಲ, ಆಸ್ ಯೂಶುವಲ್ ಸೇಮ್ ಉತ್ತರ ಬ್ಯಾಂಕ್ ಸಿಬ್ಬಂದಿಗಳದ್ದು, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಮೈಸೂರಿನ ಯಾದವಗಿರಿ, ಕುವೆಂಪು ನಗರ, ವಿವೇಕಾನಂದ ಸರ್ಕಲ್, ಯಾದವಗಿರಿ ಸೇರಿದಂತೆ SBI ನ ಹಲವು ಬ್ರಾಂಚ್ಗಳಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ನ ಹಲವು ಬ್ರಾಂಚ್ಗಳಲ್ಲಿ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆಗಿದೆ. ಖಾಲಿ ಆಗೋದಷ್ಟೇ ಅಲ್ಲ, ಸಾವಿರಾರು ರೂಪಾಯಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಮೈನಸ್ ಬ್ಯಾಲೆನ್ಸ್ 100 ರೂಪಾಯೋ 200 ರೂಪಾಯೋ 300 ರೂಪಾಯೋ ಸಾವಿರಾನೋ ಅಲ್ಲ, ಸಾವಿರಾರು ರೂಪಾಯಿ ಲೆಕ್ಕದಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತದೆ. ಹಂಗಾಗ್ಲಿಕ್ಕೆ ಸಾಧ್ಯ ಇದೆಯೇ? ಗ್ರಾಹಕ ಕಿರಣ್ ಅನ್ನೋರ ಅಕೌಂಟ್ ನಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಮಾರ್ಚ್ 25ರಂದು ಮೈನಸ್ ಬ್ಯಾಲೆನ್ಸ್ ಎಷ್ಟು ತೋರಿಸಿದೆ ಗೊತ್ತೇ ವೀಕ್ಷಕರೇ? 9,484 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅಂದ್ರೆ ಇವರು 9,484 ರೂಪಾಯಿ ಕಟ್ಟಬೇಕು ಆ ಅಕೌಂಟ್ಗೆ, ಆವಾಗಲೇ ಅದು ಪ್ಲಸ್ ಬ್ಯಾಲೆನ್ಸ್ ತೋರಿಸೋದು. ಬರೋಬ್ಬರಿ 9,484 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅವ್ರದ್ದು ಯಾವುದೇ ರೀತಿಯಾದಂತಹ ಲೋನ್ ಇರಲಿಲ್ವಂತೆ, ಯಾವುದೇ ರೀತಿಯಾಗಿ ಆಟೋ ಡೆಬಿಟ್ ಆಗ್ತಾ ಇರಲಿಲ್ವಂತೆ. ಆದ್ರೂ ಸಹ ಈ ರೀತಿಯಾಗಿ ದುಡ್ಡು ಅಬೇಸ್ ಆಗ್ತಾ ಇದೆ. ವಿವೇಕಾನಂದ ಸರ್ಕಲ್ ಬ್ರಾಂಚ್ ಗ್ರಾಹಕ ರವಿ ಅಕೌಂಟ್ ನಲ್ಲೂ ಸಹ ಇದೇ ರೀತಿಯಾದಂತಹ ಸಮಸ್ಯೆ ಕಂಡು ಬಂದಿದೆ. ಯಾದವಗಿರಿ ಶಾಖೆಯ ಸುಮಾರು 500ಕ್ಕೂ ಹೆಚ್ಚು ಖಾತೆಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆ ಕಂಡು ಬರ್ತಾ ಇರತಕ್ಕಂಥದ್ದು. ಬ್ಯಾಂಕ್ ಅಕೌಂಟ್ ಸಮಸ್ಯೆಯನ್ನ ಸ್ವತಃ SBI ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇರೋ ಹಣ ಹೋಗಿದ್ದಷ್ಟೇ ಅಲ್ಲ, ಹೊಸ ಹಣ ಹಾಕಿದ್ರು ಸಹ ಗಾಯಬಾಗ್ತಾ ಇದೆ. ಅಕೌಂಟ್ಗೆ ಹಾಕಿರ್ತಕ್ಕಂಥ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ, ಈಗ ದುಡ್ಡು ಕಟ್ಟಾಗ್ತಾ ಇದೆ, ಎಷ್ಟೆಷ್ಟು ಯಾರ್ಯಾರಿಗೆಲ್ಲೆಲ್ಲ ಹೋಗಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ತೆಗೆಸಿ ನೋಡ್ತೀವಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೂ ಸಹ ಅದು ತೋರಿಸ್ತಾ ಇಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೂ ತೋರಿಸ್ತಾ ಇಲ್ಲ ಎಷ್ಟು ದುಡ್ಡು ಎಲ್ಲಿಗೆ ಹೇಗೆ ಕಟ್ಟಾಗ್ತಾ ಇದೆ ಅನ್ನೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೂ ತೋರಿಸ್ತಾ ಇಲ್ಲ. SBI ನಲ್ಲಿ ಆಗ್ತಾ ಇರುವಂತಹ ಈ ಪ್ರಾಬ್ಲಮ್ ನಿಂದ ಅಕ್ಷರಶಃ ಗ್ರಾಹಕರು ಕಂಗೆಟ್ಟಿದ್ದಾರೆ. ನೋಡಿ, ನಾವು ತೋರಿಸ್ತಾ ಇದೀವಿ ನೋಡಿ, ಮೈನಸ್ 9,748 ರೂಪಾಯಿ. ಹೆಂಗಪ್ಪ ಇದು ಆಗ್ತಾ ಇದೆ? ಇರ್ತಕ್ಕಂಥ ದುಡ್ಡು ಒಮ್ಮೆಲೆ ಹೆಂಗೆ ಝೀರೋ ಆಗ್ತಾ ಇದೆ? 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ಹೆಂಗೆ ಝೀರೋ ಆಗ್ತಾ ಇದೆ? ಹಾಗಾದ್ರೆ 10,000 20,000 ಏನ್ ದುಡ್ಡು ಇದೆಯಲ್ಲ ಅದು ಎಲ್ಲಿಗೂ ಹೋಗ್ತಾ ಇದೆ? ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸಬೇಕು ತಾನೆ. ಫಾರ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಅದು ಡೆಬಿಟ್ ಆಗಿರಬಹುದು ಅಥವಾ ಕ್ರೆಡಿಟ್ ಆಗಿರಬಹುದು, ಯಾವುದೇ ಆಗಿದ್ರು ಸಹ, ಅಥವಾ ಬ್ಯಾಂಕ್ ಸರ್ವಿಸ್ ಚಾರ್ಜಸ್ ಆಗಿರಬಹುದು, ಡೆಬಿಟ್ ಕಾರ್ಡ್ ಸರ್ವಿಸಸ್ ಅಥವಾ ನೀವು ಮೆಸೇಜ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಸರ್ವಿಸ್ ಚಾರ್ಜಸ್ ಅನ್ನ ಇವರು ಕಟ್ ಮಾಡ್ತಾರೆ. ಸರ್ವಿಸ್ ಚಾರ್ಜಸ್ ಆಗಿರ್ಬೋದು, ಅದೆಲ್ಲವೂ ಸಹ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬುಕ್ ಅಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ, ಸ್ಟೇಟ್ಮೆಂಟ್ ಅಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ. ಅದು ಯಾವುದೂ ಸಹ ತೋರಿಸ್ತಾ ಇಲ್ಲ. ಸೊ ಇದು ಸಹಜವಾಗಿ SBI ಗ್ರಾಹಕರಿಗೆ ತೀವ್ರ ಆತಂಕವನ್ನ ಉಂಟು ಮಾಡಿದೆ. ಗ್ರಾಹಕರೊಬ್ಬರು ಸಹ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಕಿರಣ್ ಅಂತ. ಕೇವಲ ಒಬ್ಬರ ಪರಿಸ್ಥಿತಿ ಇದಲ್ಲ ವೀಕ್ಷಕರು, ತುಂಬಾ ಜನರು ನೋಡಿ, ಒಂದೇ ಒಂದು ಬ್ರಾಂಚ್ ನಲ್ಲಿ 500ಕ್ಕೂ ಹೆಚ್ಚು ಖಾತೆದಾರರ ಅಕೌಂಟ್ ನಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆ ಆಗಿದೆ.
ಇದೇ ರೀತಿಯಾದಂತ ಸಮಸ್ಯೆ ಆಗಿದೆ. ಹೀಗಾಗಿ ನಾವು ಹೇಳ್ತಾ ಇರೋದು, ಫಸ್ಟ್ ಹೋಗಿ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಳ್ಳಿ. ನೀವು ಹಿಂಗೆ ಬಿಟ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವ ದುಡ್ಡು ಏನಾಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿಗಳು ಹೋಗಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಬ್ಯಾಂಕ್ ಸಿಬ್ಬಂದಿಗಳ ವರ್ತನೆ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ನಾನು ಅದನ್ನ ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ಎಷ್ಟೋ ಬ್ಯಾಂಕ್ ಸಿಬ್ಬಂದಿಗಳು ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಅಂದ್ರೆ, ಆಸ್ ಇಫ್ ನಾವೇನೋ ಅವ್ರ ಹತ್ರ ಸಾಲ ಮಾಡಿರೋ ರೀತಿ. ನಮ್ಮ ದುಡ್ಡು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ, ನಾವು ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಹಾಕಿರ್ತೀವಿ. ಯಾವುದೋ ಒಂದು ಎಂಕ್ವೈರಿಗೋ ಅಥವಾ ಯಾವುದೋ ಒಂದು ಬ್ಯಾಂಕಿಂಗ್ ಸರ್ವಿಸಸ್ಗೆ ನಾವು ಬ್ಯಾಂಕಿಂಗ್ ಹೋದ್ರೆ ಅಥವಾ ಆ ಶಾಖೆಗೆ ಹೋದ್ರೆ ಬ್ಯಾಂಕ್ ಸಿಬ್ಬಂದಿಗಳ ವರ್ತನೆ ತೀರಾ ಕೆಟ್ಟದಾಗಿರುತ್ತೆ. ಇಲ್ಲೂ ಸಹ ಅದೇ ರೀತಿಯಾದಂತಹ ವರ್ತನೆ